ಈಗಲೂ ಕೊಟ್ಟೂರೇಶ್ವರದಲ್ಲಿ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ನೆಚ್ಚಿನ ನಾಯಕರು, ಈ ಒಂದು ರಾಜ್ಯದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುಕ್ಕಾಣಿ ಹಿಡಿದಿರುವಂತಹ ಎರಡನೇ ಬಾರಿಗೆ ಅದ್ವಿತೀಯ ಗೆಲುವಿನೊಂದಿಗೆ ಚುಕ್ಕಾಣಿ ಹಿಡಿದಿರುವಂತಹ ಶ್ರೀಯುತ ಷಡಾಕ್ಷರಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ರಾಜ್ಯ ಖಜಾಂಚಿಗಳಾಗಿರುವಂತಹ ಶ್ರೀಯುತ ಶಿವಪ್ರಭ ಸರ್ ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಗಿರಿಗೌಡ ಸರ್ ಅವರೇ, ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎಸ್ ಬಸವರಾಜ್ ಸರ್ ಅವರೇ, ಕಾರ್ಯಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಎಂ ಬಳ್ಳಾರಿ ಸರ್ ಅವರೇ, ಹಾಗೂ ನಮ್ಮ ಕೊಟ್ಟೂರು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಗೌಡ ಅವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನನ್ನ ಕೊಟ್ಟೂರು ತಾಲೂಕಿನ ತಹಸೀಲ್ದಾರ್ ಅವರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಜಿಲ್ಲಾಧ್ಯಕ್ಷರಿಗೆ, ತಾಲೂಕು ಅಧ್ಯಕ್ಷರಿಗೆ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಕ್ಕಪಕ್ಕ ತಾಲೂಕಿಗೆ ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಕೊಟ್ಟೂರು ತಾಲೂಕಿನ ನೆಚ್ಚಿನ ನೌಕರ ಬಾಂಧವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಪತ್ರಕರ್ತರ ಮಿತ್ರರೇ ಮತ್ತು ಎಲ್ಲ ಬಂದು ಹಿರಿಯರೇ, ಹೇಳ್ತಾ ಹೋದರೆ ಎಲ್ಲ ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧುಗಳೇ, ಖಂಡಿತ ಇವತ್ತು ಕೊಟ್ಟೂರು ತಾಲೂಕಿನ ಎರಡನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಈ ಒಂದು ಪದವಿಯನ್ನು ಪಡೆಯಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಷಡಕ್ಷರಿ ಸರ್ ಅವರ ನೇತೃತ್ವದಲ್ಲಿ ಖಂಡಿತ ಪುಣ್ಯ ಮಾಡುವಂತಹ ಒಂದು ವಿಷಯ. ಯಾಕಂತಂದರೆ ಅವರ ಒಂದು ಚಾಕಚಕ್ಯತೆ, ಚುರುಕುತನ ಎಲ್ಲರೂ ಕೂಡ ಬರೀ ನೌಕರರ ಮನಸ್ಸನ್ನು ಗೆದ್ದಿದ್ದಲ್ಲ, ಇಡೀ ನೌಕರರ ಮನಸ್ಸುಗಳನ್ನು, ನೌಕರ ಕುಟುಂಬದ ಮನಸ್ಸುಗಳನ್ನು, ಯಾಕಂದರೆ ಸ್ವತಃ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳೇ. ಹಾಗಾಗ್ಬಿಟ್ಟು ಇಡೀ ನೌಕರರ ಮನಸ್ಸನ್ನು, ನೌಕರ ಕುಟುಂಬದ ಮನಸ್ಸನ್ನು ಅಷ್ಟೇ ಯಾಕೆ ನೌಕರರ ಪರಿಧಿಯನ್ನು ಮೀರಿ ಸಮಾಜದ ಮನಸ್ಸನ್ನು ಗೆದ್ದಿರುವಂತಹ ನಾಯಕ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ನಾವು ಇದ್ದರೆ ಅದು ಶ್ರೀಯುತ ಷಡಾಕ್ಷರಿಯವರಿಗೆ ಹೆಮ್ಮೆಯ ಚಪ್ಪಾಳೆ ಮೂಲಕ ನಾವು ಖಂಡಿತ ಅವರು ಕೂಡ ನಮಗೆ ನೆಚ್ಚಿನ ನಾಯಕರೇ. ಹಾಗಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾರೂ ಅಸಾಮಾನ್ಯರಲ್ಲ, 2 ಸಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವರಿದ್ದಾರೆ. ಹಾಗಾಗಿ ಒಂದು ರೀತಿ ಎಲ್ಲರೂ ಕೂಡ ಮೃಗರಾಜರ ಥರ, ಯಾಕಂದರೆ ಅವರಿಗೆ ಆಯ್ಕೆ ಆಗ್ತಕ್ಕಂಥದ್ದಿಲ್ಲ, ಅವರು ಸ್ವತಃ ರಕ್ತದಲ್ಲೇ ಮೃಗರಾಜನ ಅಂದರೆ ಸಿಂಹದ ಶಕ್ತಿ ಇರುವಂತಹ ನಾಯಕರು. ಹಾಗಾಗಿ ಅಂತಹ ನಾಯಕರೆಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ನಮಿಸ್ತೇನೆ. ನಾವು ಜಾಸ್ತಿ ಮಾತಾಡೋದಿಲ್ಲ. ಅಧ್ಯಕ್ಷರೇ, ನಮ್ಮ ಕೊಟ್ಟೂರಿನ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಒಂದು ನಾನು ಹೇಳೋದನ್ನು ಚೆಲ್ಲಿರ್ತೇನೆ. ಯಾಕಂತಂದರೆ ನಮ್ಮ ಕೊಟ್ಟೂರು ತಾಲೂಕು ಹೊಸ ತಾಲೂಕು, ನಮಗಿನ್ನೂ ಇಲ್ಲಿ ನೆಲೆ ಇಲ್ಲ, ಜಾಗ ಇಲ್ಲ, ಕಟ್ಟಡ ಇಲ್ಲ. ಅದನ್ನು ನಾವು ಕಟ್ಕೊಳ್ಬೇಕಾಗಿದೆ. ಮತ್ತು ಸಾಕಷ್ಟು ಇನ್ನು ಕೇಂದ್ರ ಕಚೇರಿಗಳು ನಮ್ಮಲ್ಲಿಲ್ಲ, DO ಆಫೀಸ್ ಬಂದಿಲ್ಲ, ಕೇವಲ ತಹಸೀಲ್ದಾರ್ ಆಫೀಸು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಫೀಸು ತಾಲೂಕು ಪಂಚಾಯತಿ ಆಫೀಸ್ ಬಿಟ್ಟರೆ ಇನ್ನು ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿಗಳು ಬರಬೇಕಾಗಿದೆ. ಇವೆಲ್ಲವೂ ಕೂಡ ನಮಗೆ ತುಂಬ ಸಮಸ್ಯೆಗಳಿದೆ. ಆದರೂ ಕೂಡ ನಮ್ಮ ಸಂಘವನ್ನು ಮತ್ತಷ್ಟು ಎಲ್ಲ ನಮ್ಮ ಪದಾಧಿಕಾರಿಗಳ ಒಂದು ಬೆಂಬಲದಿಂದ ನಮ್ಮ ಸಂಘವನ್ನು ಮತ್ತಷ್ಟು ಏಳಿಗೆಯ ಕಡೆಗೆ ನಾನು ತೆಗೆದುಕೊಂಡು ಹೋಗುವಂಥ ಒಂದು ಕನಸನ್ನು ನಾನು ಹೊಂದಿದ್ದೆ. ನಾನು ಎಲೆಕ್ಷನ್ಗೆ ಮುಂಚೆ ಒಂದು ಮಾತನ್ನು ಕೊಟ್ಟಿದ್ದೆ, ಅಕಸ್ಮಾತ್ ನಾನು ಗೆದ್ದರೆ ಕೇವಲ ಒಂದು ತಿಂಗಳ ಒಳಗಡೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೋ ಆ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಅನ್ನುವಂಥದ್ದನ್ನು ಒಂದು ವಾತಾವರಣ ಕೊಟ್ಟಿದ್ದೆ. ಆ ಒಂದು ವಾತಾವರಣ ಈಡೇರಿಸಿಕೊಂಡಿದ್ದಕ್ಕಾಗಿ ನಮ್ಮ ಷಡಕ್ಷರಿ ಸರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ, ಪರಾಕ್ರಮ ದಿವಸ ಇವತ್ತು. ಅಂತಹ ಪರಾಕ್ರಮ ದಿವಸದಲ್ಲಿ ನಾವು ಇವತ್ತು ಈ ಒಂದು ಸಾಧನೆಯ ಪದಾಗ್ರಹವನ್ನು ಪಟ್ಟಿರ್ತಕ್ಕಂಥದ್ದು ಖಂಡಿತ. ಯಾಕಂದರೆ ಪರಾಕ್ರಮಿಯಾಗಿರುವಂತಹ ಶ್ರೀ ಷಡಕ್ಷರಿಯವರ ಸಮ್ಮುಖದಲ್ಲಿ, ಪರಾಕ್ರಮಿಯಾಗಿರುವಂತಹ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಮ್ಮುಖದಲ್ಲಿ ಇವತ್ತು ಎಲ್ಲ ನಮ್ಮ ನೆಚ್ಚಿನ ಪದಾಧಿಕಾರಿಗಳ ಜೊತೆಗೆ ಇವತ್ತು ಪದಗ್ರಹಣ ಮಾಡತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ. ಹಾಗಾಗಿಬಿಟ್ಟು ಈ ಒಂದು ಸಂಘವನ್ನು ಮತ್ತಷ್ಟು ಹೆಚ್ಚಿನ ಒಂದು ಏಳಿಗೆಗೆ ತೆಗೆದುಕೊಳ್ಳುವ ಕನಸು ನನಗಿದೆ. ಎಲ್ಲ ಸರ್ಕಾರಿ ನೌಕರರ ಒಂದು ಸಹಕಾರವನ್ನು ಈ ಒಂದು ವೇಳೆಯಲ್ಲಿ ಕೇಳ್ತಾ, ಎಲ್ಲ ಪದಾಧಿಕಾರಿಗಳ ಸಹಕಾರವನ್ನು ಕೇಳ್ತಾ, ಎಲ್ಲ ನಾಗರಿಕರ ಸಹಕಾರವನ್ನು ಕೇಳ್ತಾ, ಮುಖ್ಯವಾಗಿ ನಮ್ಮ ಜಿಲ್ಲಾ ಸಂಘದ ಸಹಕಾರ, ರಾಜ್ಯ ಸಂಘದ ನಮ್ಮ ರಾಜ್ಯಾಧ್ಯಕ್ಷರ ಸಹಕಾರವನ್ನು ಕೇಳ್ತಾ ನನ್ನ ಒಂದು ಆಶಯವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲವಾರು ಕನಸುಗಳನ್ನ ಹೊತ್ತು ನಾನು
ಅಧಿಕಾರ ವಹಿಸಿಕೊಂಡಿದ್ದೇನೆ. ಆ ಕನಸನ್ನು ಈಡೇರಿಸಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕೆಂದು ಕೊಟ್ಟಂತ ಯೋಗೇಶ್ ದನಿ ಅವರಿಗೆ ಧನ್ಯವಾದಗಳು. ನಾವು ದೇವರಿಗೆ ಸಾಕಷ್ಟು ಹೂವುಗಳು, ವಿವಿಧ ಅಲಂಕಾರಗಳು ಮೂಲಕ